शक्ति सशेषो बभूव नराधारणेनेकरूपे च शक्त यतोऽनेकधा स्वर्गलोकाहिनाना सदा तं गणेशं नमामो भजामः। ಶಿವಕುಮಾರ್ ಸ್ವಾಮಿಗಳವರನ್ನು ಶ್ರೀ ಕೆಂಚಮ್ಮ ದೇವಿ ನಾಟ್ಯ ಸಂಘದ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಶ್ರೀ ಕೆಂಚಮ್ಮ ದೇವಿಯ ಕಲಾವಿದರು ಹೋಗಿ ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿ ಕರ್ನಾಟಕ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರಾದಂತಹ ದುರ್ಗಪ್ಪ ಲಕ್ಷ್ಮಪ್ಪ ಹರ್ಜನ್ ಇವರಿಗೆ ಸುರೇಶ್ ಅವರು ಸ್ವಾಗತ ಸುಸ್ವಾಗತವನ್ನು ಕಲಾ ಪ್ರೇಮಿಗಳು ಮೇವುಂಡಿ ಗ್ರಾಮದ ಯುವ ಸ್ನೇಹಿತರಾದಂತಹ ಇವರಿಗೆ ಮೈಲಪ್ಪ ಫಕೀರಪ್ಪ ಇವತ್ತ ಸುಸ್ವಾಗತ. ಕೋಟೇಶ್ ಒಡ್ಡಟ್ಟಿಯವರು ಬಂದು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು. ಅದೇ ರೀತಿಯಾಗಿ ನಮ್ಮ ಯುವ ಸ್ನೇಹಿತರಾದಂತ ಈರಣ್ಣ ಭೀಮಪ್ಪ ಸಿದ್ನೇಕೊಪ್ಪ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ನಮ್ಮ ಸಂಘದ ಯುವಕರಾದಂತ ರಮೇಶ್ ಬಸಪ್ಪ ಹಲೂರು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ಆದಂತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಆಲನ್ಗೌಡ್ ಫಕೀರ್ಗೌಡ್ ಅಮರ್ಗೌಡ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅವರು ಕೂಡ ಶಿವಪ್ಪ ಕಟ್ಟಿಮಣಿ ಅವರ ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು. ಇನ್ನೂರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂತ ಮುದಕಪ್ಪ ಲಕ್ಷ್ಮಣ್ಣ ಹರಿಜನ್ ಸಾಕಿ ನೆಕ್ಲಾಸ್ಪುರ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವರಿಗೆ ಮೈಲಪ್ಪ ನಿಂಗಪ್ಪ ಐತಾಪುರ್ ಇವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕಂತ ವಿನಂತಿ. ಅದೇ ರೀತಿಯಾಗಿ ನಮ್ಮ ನೂತನವಾಗಿ ಆಯ್ಕೆಯಾಗಿರುವ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ಆದಂತ ದೇವೇಂದ್ರ ಗೌಡ್ ಕಂಬಳಿ ದೇವೇಂದ್ರ ಗೌಡ್ ಪಾಟೀಲ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೀವಿ. ಅವ್ರಿಗೂ ಕೂಡ ಶಿವಪ್ಪ ಕಟ್ಟಿಮಣಿ ಅವರು ಬಂದು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು.
ನಾಗರಾಜ್ ನಡುವಣಿಕೇರಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರು ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಮಲ್ಲಪ್ಪ ಗುರುವಪ್ಪ ಹಿರೇಮನೆಯವರು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕೆಂದು ವಿನಂತಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಾಗಪ್ಪ ಮೊದಲಿಂಗಪ್ಪ ಕೊರಳಳ್ಳಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ದೇವಪ್ಪ ತಾಮೂರ್ಗುಂಡಿ ಅವರು ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಮಾರ್ತಪ್ಪ ಕುದುರೆ ಅವರು ಬಂದು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು. ಅದೇ ರೀತಿಯಾಗಿ ಗ್ರಾಮ ದೇವತೆಯ ಆರಾಧಕರಾದಂತಹ ನಾಗಪ್ಪ ಶಿವಪ್ಪ ಮುದೇಜ್ನವರು ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವ್ರಿಗೂ ಕೂಡ ರವಿ ಮಲ್ಲಪ್ಪ ಹಿರೇಮನೆಯವರ ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು. ಅದೇ ರೀತಿಯಾಗಿ ಹುಚ್ಚಿರಪ್ಪ ಗುಮ್ಗೋಳ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವ್ರಿಗೂ ಕೂಡ ಮಹೇಶ್ ಮಾರುತಿ ಕುದುರೆ ಅವರು ಗೌರವಿಸಬೇಕಂತ ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಕಾಲನಿ ಹಿರಿಯರಾದಂತ ಶ್ರೀ ದುರ್ಗಪ್ಪ ತಾಯಿ ಮರಿಯವ್ವ ಐತಾಪುರ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವ್ರಿಗೂ ಕೂಡ ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕಂತ ಹೇಳಿ ಕೋಟಪ್ಪ ಒಡ್ಡಟ್ಟಿ ಅವರು ಪುಷ್ಪವನ್ನು ನೀಡಬೇಕು. ಅದೇ ರೀತಿಯಾಗಿ ಚಿಕ್ಕಪ್ಪ ಅಡಗಪ್ಪ ಒಡ್ಡಟ್ಟಿ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಯಮನೂರಪ್ಪ ಶಿವಪುತ್ರಪ್ಪ ಐತಾಪುರ ಅವರು ಕೂಡ ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು. ಸಣ್ಣ ಫಕೀರಪ್ಪ ಮಲ್ಲಪ್ಪ ಹಿರೇಮಣಿ ಗದಗ ಜಿಲ್ಲಾ SC ಸಂಘದ ಅಧ್ಯಕ್ಷರು ಅವ್ರಿಗೂ ಕೂಡ ಈ ವೇದಿಕೆ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವ್ರಿಗೂ ಕೂಡ ಹಿರಿಯಪ್ಪ ಪೂಜಾರವರು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು. ಅವ್ರಿಗೂ ಕೂಡ ವೇದಿಕೆ ಮುಖಾಂತರ ಸುಸ್ವಾಗತವನ್ನು ಕೋರುತ್ತೇನೆ. ಅವ್ರಿಗೂ ಪುಷ್ಪವನ್ನು ನೀಡುವುದರ ಮೂಲಕ ಮಹೇಶ್ ಕುದುರೆಯವರು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು. ಈ ನಾಟಕವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿರುವಂತಹ ಈ ಗ್ರಾಮದ ಹಿರಿಯರು ಚನ್ನವೀರಪ್ಪ ಕಂಠಪ್ಪ ಚಿನ್ನೂರ್ ಅವ್ರಿಗೂ ಕೂಡ ಈ ವೇದಿಕೆಯ ಮುಖಾಂತರ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಿಂಗಪ್ಪ ಶಿವಪ್ಪ ಭಟ್ಟರ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕೆಂದು ವಿನಂತಿ. ಸ್ವಾಗತವನ್ನು ಕೋರುವ ಪ್ರೌಢರಾಗಿ ನಾಟಕವನ್ನು ನಮ್ಮ ಎಲ್ಲ ಕಲಾಪ್ರೇಮಿಗಳಿಗೆ ಕಲಿಸಿದಂತ ಈ ಗ್ರಾಮದ ಹಿರಿಯರಾದಂತ ಮೈಲಾರಪ್ಪ ನಿಂಗಪ್ಪ ನೋಟ್ಗಾರ್ ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಅವ್ರಿಗೂ ಈ ಪುಷ್ಪವನ್ನು ನೀಡುವುದರ ಮೂಲಕ ಶ್ರೀ ಯಮನೂರಪ್ಪ ನಿಂಗಪ್ಪ ಶಿವಪುತ್ರಪ್ಪ ಐತಾಪುರ ಅವರು ಗೌರವಿಸಬೇಕಂತ ಅವರು ವಿನಂತಿ. ಮೈಲಾರ ಆಯ್ತಾ ಸ್ವಾಗತವನ್ನು ಬಯಸಿರ್ತಕ್ಕಂಥ ಶ್ರೀ ಸೋಮಪ್ಪ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದ ಉದ್ಘಾಟನೆಯ ಕಾರ್ಯಕ್ರಮವನ್ನ GS ಪಾಟೀಲ್ ಅವರ ಅನುಪಸ್ಥಿತಿಯಲ್ಲಿ ಶ್ರೀ ದುರ್ಗಪ್ಪ ಲಕ್ಷ್ಮಪ್ಪ ಹರಿಜನ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಗದಗ ಇವರಿಂದ ಉದ್ಘಾಟನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರಿಂದ ಎಲ್ಲರೂ ಕೂಡಿ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದೀಪ ಹಚ್ಚಬೇಕಾ ದೀಪ ಹಚ್ಚಬೇಕಾ ದೀಪ ಹಚ್ಚಬೇಕಾ ಧರ್ಮದ ದೀಪ ಹಚ್ಚಬೇಕಾ ದೀಪ ಹಚ್ಚಬೇಕಾ ಧರ್ಮದ ದೀಪ ಹಚ್ಚಬೇಕಾ
ಆಂಬೂರ್ ಮಹಾಸ್ವಾಮಿಗಳು ದಿವ್ಯ ಜ್ಯೋತಿಯನ್ನು ಬೆಳಗುತ್ತಿದ್ದಾರೆ. ವೇದಿಕೆ ಮೇಲೆ ಗಣ್ಯಮಾನ್ಯರು ಎಲ್ಲರೂ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದುರ್ಗಮ್ಮನವರು ಕೂಡ ಈ ಒಂದು ಹೇಮಂತ್ ಬಾಬಪ್ಪ ಹಾರಗೇರಿಯವರು, ಅಂದಪ್ಪ ಕಿತ್ತಪ್ಪ ಹಾರಗೇರಿಯವರು, ಶಂಕರಪ್ಪ ತವರವರು, ವೀರಣ್ಣ ಕೊಂಬಳೆಯವರು, ಲಿಂಗಪ್ಪ ನೋಡ್ಕರ್, ಮರಿಯಪ್ಪ ಕೊಂಬಳೆಯವರು ಜ್ಯೋತಿಯನ್ನು ಬೆಳಗಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿದಂತ ದುರ್ಗಪ್ಪ ಲಕ್ಷ್ಮಪ್ಪ ಹರಿಜನ್ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಜ್ಯೋತಿಯನ್ನು ಬೆಳಗಿಸಿದಂತೆ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಸರಿ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶಿವಕುಮಾರ್ ಹಾಲ್ ಸ್ವಾಮಿಗಳವರು ಈ ಕಲಾಕಾರರಿಗೆ ಆಶೀರ್ವಚನ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇವೆ. ಶ್ರೀ ಗುರುಭ್ಯೋ ನಮಃ. ಪಂಚಾನನತನದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು. ಪ್ರಪ್ರಥಮದಲ್ಲಿ ಆದಿ ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಶರಣರನ್ನು, ಶ್ರೀ ಹಾಲಸ್ವಾಮಿ ಗುರು ಪರಂಪರೆಯ ಎಲ್ಲ ಗುರುವೃಂದದ ಪಾದಾರವಿಂದಗಳಿಗೆ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ದಿವಸ ಪವಾಡ ಪುರುಷ ಹಾಲೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಮೇವುಂಡಿ ಗ್ರಾಮದ ಶ್ರೀ ಕೆಂಚಮ್ಮ ದೇವಿ ಹಟ್ಟ ಸಂಘ ಇವರೆಲ್ಲೂ ಈ ಬಹುವರಂಗ ಸಜ್ಜಿಕೆಯಲ್ಲಿ ಹಾಕಿರುವ ಗವಿಸಿದ್ದೇಶ್ವರ ಡ್ರಾಮಾ ಸೀನ್ಸ್ ಬೇವೂರು ತಾಲೂಕು ಕೊಪ್ಪಳ ಇವರ ನವೀನ ಮಾದರಿಯ ಸೀನ್ಸ್ಗಳಿಂದ ಹಾಗೂ ಹಾರ್ಮೋನಿಯಂ ಮಾಸ್ತರ್ ಆದಂಥ ಶ್ರೀ ಗಿಡ್ಡಪ್ಪ ಹನುಮಪ್ಪ ಹಾರೋಗಿರಿ ಇವರ ಸಂಗೀತ ನಿರ್ದೇಶನದಲ್ಲಿ ಈ ದಿವಸ ಜಾತ್ರಾ ಮಹೋತ್ಸವದ ಪ್ರಯುಕ್ತ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಅಂತಕ್ಕಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಲಾಭಿಮಾನಿಗಳು ತಾವೆಲ್ಲರೂ ಸಹಕಾರ ಕೊಡಬೇಕು. ಈಗಾಗಲೇ ವೇಳೆ ಬಹಳವಾಗಿದೆ. ಕಾರ್ಯಕರ್ತರು ಅಜ್ಜರನ್ನು ನಾಲ್ಕು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಮ್ಮೆಲ್ಲರಿಗೆ ಏನಾಗಿದೆ, ನಾಟಕ ನೋಡ್ಬೇಕನ್ನೋ ತವಕ. ಆದ್ದರಿಂದ ತಾವೆಲ್ಲರೂ ಈ ಒಂದು ನಾಟಕದ ಭಾವವನ್ನು ಅರಿತು, ಏನು ತುತ್ತು ಕೊಟ್ಟ ರೈತನೇನಿದಾನಿಲ್ಲ, ಆ ರೈತನನ್ನು ಹಾಗೂ ಯೋಧನನ್ನು ನಾವು ನೀವೆಲ್ಲರೂ ಯಾವತ್ತೂ ಸಹ ಸ್ಮರಣೆಯನ್ನು ಮಾಡಬೇಕು. ಯಾಕೆಂದರೆ ನಮ್ಮೆಲ್ಲರನ್ನ ಇಲ್ಲಿಂದ ನಿಶ್ಚಿಂತೆಯಿಂದ ನಿರ್ಮಾಣವಾಗಿದ್ದೀವಿ ಅಂದರೆ ಗಡಿಯನ್ನು ಕಾಯ್ತಕ್ಕಂಥ ಯೋಧ ಹಾಗೂ ರೈತ ಇವರಿಲ್ಲದೆ ಇದ್ದರೆ ನಾವು ಜೀವನ ಮಾಡುವುದು ಕಷ್ಟ. ಅಂತ ಒಂದು ಈ ಒಂದು ಜಾತ್ರೆ ಪ್ರಯುಕ್ತ ಗುರುಗಳ ಒಂದು ಮನೋರಂಜನೆ ಮಾಡಿ ನೀವೆಲ್ಲರೂ ತಾಯಂದಿರು ಎಲ್ಲರೂ ಬಹಳ ಜನ ಸೇರಿದೆ. ಈ ನಾಟಕವ ಯಶಸ್ವಿಯಾಗಲಿ, ನಿಮ್ಮೆಲ್ಲರ ಒಂದು ಕುತೂಹಲವನ್ನು ಇಮ್ಮಡಿಯಾಗಿ ಶಾಂತ ರೀತಿಯಿಂದ ತಾವೆಲ್ಲರೂ ವರ್ತನೆಯನ್ನು ಮಾಡಿ ಈ ನಾಟಕವನ್ನು ನೀವೆಲ್ಲರೂ ಸಮಾಧಾನ ಚಿತ್ತರಾಗಿ ವೀಕ್ಷಿಸಿ ಈ ನಾಟ್ಯ ಸಂಘದ ಕಲಾವಿದರಿಗೂ ಈ ಒಂದು ಆಯೋಜನೆ ಮಾಡತಕ್ಕಂಥ ಕಾರ್ಯಕರ್ತರಿಗೂ ಎಲ್ಲರಿಗೂ ಹರಸಿ
ನಿಮ್ಮ ಎಲ್ಲರ ಕೃಪಾ ಆಶೀರ್ವಾದವನ್ನು ಕೊಡಬೇಕಂತ ತಿಳಿಸ್ತಾ ನಮ್ಮ ಈ ಆಶೀರ್ವಾದಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸದ್ಗುರು ಹಾಲ ಶಿವಯೋಗೇಶ್ವರರು ರೈತ ಮತ್ತು ಯೋಧನನ್ನ ಸ್ಮರಿಸಿ ಈ ಕಲೆಯನ್ನ ಪ್ರಾರಂಭ ಮಾಡ್ರಿ. ಅವರಂತೆ ಅವರ ಸೇವೆಯಲ್ಲಿ ನೀವು ಪಾಲ್ಗೊಂಡ್ರೆ ಎಲ್ಲ ಸುಖ ಶಾಂತಿ ಸಿಗುತ್ತಾ ಅನ್ನುವ ಆಶೀರ್ವಚನ ನೀಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಈ ಒಂದು ನಮ್ಮ ನಾಟಕವನ್ನು ಕುರಿತು ಆಶೀರ್ವಚನ ನೀಡಿದಂತ ಹಾಲ್ ಶರಣರು ರಾಂಪುರ ಅಜ್ಜನವರಿಗೆ ವೇದಿಕೆ ಮೇಲೆ ಕುಂತಿರುವ ಗಣ್ಯಮಾನ್ಯರು ಅವರಿಗೆ ಗೌರವಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಕೊಳ್ತಾ ಇದ್ದೇನೆ. ಎಲ್ಲ ಸಂಘಟಕರು ಬಂದು ಸಾಮೂಹಿಕವಾಗಿ ಎಲ್ಲರಿಗೂ ಸನ್ಮಾನಿಸಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಶ್ರೀ ಆಶೀರ್ವಚನ ನೀಡಿದಂತ ರಾಂಪುರ ಹಾಲ್ ಸ್ವಾಮಿಗಳಿಗೆ ಹಿರಿಯರು ಎಲ್ಲರೂ ಕೂಡ ಅವರಿಗೆ ಸನ್ಮಾನಿಸಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲರೂ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯಮಾನ್ಯರಿಗೆ ಎಲ್ಲರೂ ಸಾಮೂಹಿಕವಾಗಿ ಸನ್ಮಾನಿಸಬೇಕಂತವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಸಂಘದ ಒಡೆಯರು ಎಲ್ಲ ಗಣ್ಯಮಾನ್ಯರಿಗೆ ಕೂಡಿ ಎಲ್ಲ ಸಂಘದ ಒಡೆಯರು ಸಾಮೂಹಿಕವಾಗಿ ಅವರಿಗೆ ಎಲ್ಲರೂ ಈ ಒಂದು ನಾಟಕಕ್ಕೆ ತಾವೆಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ. ನಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನಮ್ಮ ಮೇವಂಡಿ ಗ್ರಾಮದಲ್ಲಿ ಶ್ರೀ ಗಿಡ್ಡಪ್ಪ ಹನುಮಪ್ಪ ಹಾರುಗೇರಿ ಇವರ ಒಂದು ಸಂಗೀತ ನಿರ್ದೇಶನದಲ್ಲಿ ತಯಾರಿಸಲ್ಪಟ್ಟ ಸುತ್ತು ಕೊಟ್ಟ ರೈತರಿಗೆ ಕುತ್ತು ತಂದ ಸರ್ಕಾರ ಅರ್ಥ ನೇಗಿಲ ಯೋಗಿ ಈ ಒಂದು ನಾಟಕಕ್ಕೆ ತಾವೆಲ್ಲ ಆಸೀನರಾಗಿ ಕಾರ್ಯಕ್ರಮವನ್ನು ಅದೇ ರೀತಿಯಾಗಿ ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಆದಂತ ಗಿಡ್ಡಪ್ಪ ಹನುಮಪ್ಪ ಹಾರುಗೇರಿ ಅವ್ರಿಗೂ ಕೂಡ ಈ ವೇದಿಕೆ ಮೇಲೆ ಸನ್ಮಾನಿಸಬೇಕಂತ ಕಲಾಪ್ರೇಮಿಗಳು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ತಬಲಾಜಿ ಮಾಸ್ಟರ್ ಆದಂತ ಹಾಲೇಶ್ ಬೇಸ್ಕರ್ ಅವ್ರಿಗೂ ಕೂಡ ನಮ್ಮ ಸಂಘದವರು ಸನ್ಮಾನಿಸಬೇಕಂತ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಂಗೀತ ಬಳಗದವರಾದಂತ ಅವ್ರಿಗೂ ಕೂಡ ನಮ್ಮ ಕಲಾ ತಂಡದವರು ಅವರ ಸಂಗೀತ ಬಳಗದವರಿಗೆ ಬೇಗನೆ ಈಗಾಗಲೇ ನಾಟಕವನ್ನು ನೋಡಲು ಪ್ರೇಕ್ಷಕರು ಕಾತರದಿಂದ ಕಾಯುತ್ತಿದ್ದಾರೆ. ಅವರಿಗೆ ನಾವು ಎಲ್ಲ ಸಂಗೀತ ಬಳಗದವರಿಗೆ ಸನ್ಮಾನಿಸಬೇಕು. ಆದೇಶ್ ಅವ್ರಿಗೂ ಕೂಡ ಸನ್ಮಾನಿಸಬೇಕು. ಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಮುಂದಿನ ಕಾರ್ಯಕ್ರಮ ನಾಟಕವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಅವ್ರಿಗೆಲ್ಲರೂ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯವನ್ನು ನಿರ್ಗಮಿಸಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ನಾಟಕಕ್ಕೆ ನಾಂದಿ ಆಡಲು ಎಲ್ಲ ಕಲಾಭಿಮಾನಿಗಳು ಕಾಯ್ತಾ ಇದ್ದಾರೆ. ಸರಿ ಅದ ಇರ್ತಾ ಜಲ್ದಿ ಬರ್ರಿ ನೀವು ಆದಷ್ಟು
ಸ್ಟೇಜ್ ನಲ್ಲಿ ಇದ್ದವ್ರು ಎಲ್ಲರೂ ಹೊರಗೋರಿ. ಸ್ಟೇಜ್ ನಲ್ಲಿ ಇರ್ತಂತವ್ರು ಎಲ್ಲರೂ ಹೊರಗೋರಿ. ರಾಜೀವಪ್ಪ ಕಥಾನಾಯಕ, ಬಡ ರೈತ, ನ್ಯಾಯದಿಂದ ಬಾಳುವ ಆದರ್ಶ ರೈತ. ರಾಜೀವಪ್ಪ ಪಕ್ಕೀರಪ್ಪ ನಿಂಗಪ್ಪ ಹೈದಾಪುರ್. ದೇವಿಲ ಹಿಡಿದ ಹೊಲದ
ತಮ್ಮ ಸಂಸಾರವನ್ನು ಉದ್ಧಾರ ಮಾಡುವ ಎಂಬ ವ್ಯಕ್ತಿಯಿಂದ ವಿದ್ಯಾವಂತನಾಗಿರ್ತಕ್ಕಂಥ ಸಂಗಮೇಶ್ ದುರ್ಗಪ್ಪ ಮಾರುತಿ ಕುದುರೆ. ದುರ್ಗಪ್ಪ ರಾಮಪ್ಪ ಆಲೂರು ಏನ್ ಹೇಳ್ಬೇಕದನ್ನ ಕೊಂಡಿರ್ತಕ್ಕಂಥ ಮದುವೆಯಾಗಿರುವ ಹಾಸ್ಯ ನಟ ಬಸ್ಸ ಚೆನ್ನ ಪ್ರವೀಣ್ ಕುಮಾರ್ ಹಾಲಪ್ಪ ವಡ್ಡಟ್ಟಿ. ಕೆಲಸ ಮಾಡುವ ಪ್ರೀತಿಗಾಗಿ ಪ್ರೇಯಸಿ
ಹೇಮಂತ ದುರ್ಗಪ್ಪ ಶಿವಪ್ಪ ಪೆದ್ದ ಹಾಸ್ಯ ಕಲಾವಿದ. ಪರಮೇಶ ಹೊರಗೀರಪ್ಪ ನಿಂಗಪ್ಪ ಹಿರೇಮನಿ. ಪರಮೇಶ ಹಾಸ್ಯ ಕಲಾವಿದ. ಸೈಡ್ ಪಾತ್ರ ಬಡಾರೈ. ಹಲೋ, ಮೇವುಂಡಿ ಗ್ರಾಮದ ಎಲ್ಲ ಕಲಾ ಪ್ರೇಕ್ಷಕರಲ್ಲಿ ಒಂದು ಶುಭ ಸಂದೇಶವನ್ನು ನಮ್ಮ ಗ್ರಾಮದ ಯುವಕನಾದ ಒಂದು ನಾಟಕವನ್ನು ತಾನೇ ರಚಿಸಿ ಈ ಒಂದು ಪ್ರದರ್ಶನವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾನೆ. ಆ ಲೇಖಕರ ವ್ಯಾಸ ಕುಮಾರ್ ಮಹೇಶ್ ಲಕ್ಷ್ಮಣ್ ಉಪ್ಪರ್.
ಉಟ್ಟು ಶೃಂಗಾರವಾಗಿ ಸೋರಿಸುತ್ತಿರುವ ನಿನ್ನ ಉಡಿಯನ್ನು ನಾನು ತುಂಬಿದ್ದೇನೆ. ಯಾಕೆ ಗೊತ್ತಾ? ನಾನು ರೈತನ ಹೆಂಡತಿಯಾಗಿ ರೈತನೇ ರಾಷ್ಟ್ರದ ಸಂಪತ್ತು ಅಂತ ನಮ್ಮ ಕೀರ್ತಿಯನ್ನು ಪಡೆದುಕೊಂಡಿರುವ ನನ್ನ ಪತಿ ಮೈದುನನನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ. ಪೂಜಾ ಆಯ್ತೇನೆ. ಬನ್ನಿ ಸ್ವಾಮಿ, ನಿಮ್ಮ ದಾರಿಯಲ್ಲಿ ಕಾಯ್ತಾ ಇದ್ದೆ ರೀ. ಹಸಿರು ತುಂಬಿದ ಈ ತಾಯಿಗೆ ನೀವು ಕೂಡ ಚೆನ್ನಾಗಿ ಈ ವರ್ಷ ಫಸಲು ಕೊಡುವಂತ ಕೈ ಮುಗಿದು ಬೇಡಿಕೊಳ್ಳಿ ಸ್ವಾಮಿ. ಬೇಡಿ. ಆಯ್ತು ಜಾನಕಿ. ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಿಂದೆ 4 ವರ್ಷದಿಂದ ಮಳೆಯಿಂದಾಗಿ ಬೆಳೆ ಸರಿಯಾಗಿ ಬರದಿದ್ದರಿಂದ ದಿನವಿಡೀ ರೈತರು ಆತ್ಮಹತ್ಯೆಗೆ ಹೆಚ್ಚಾಗುತ್ತವೆ. ಮುಂದುವರಿತ ಹೋದರೆ ನಮ್ಮಂತ ರೈತರು ಬದುಕುವುದಾದರೂ ಹೇಗೆ ಹೇಳುತ್ತಾಯಿ? ಹೇಳು. ಅಮ್ಮ ತಾಯಿ ಜಗನ್ಮಾತೆ, ಈ ವರ್ಷ ನನ್ನ ಪತಿ ದೇವರು ಮೈ ತುಂಬ ಸಾಲವನ್ನು ಮಾಡಿಕೊಂಡು ಬೀಜ ಗೊಬ್ಬರವನ್ನು ತಂದು ನಿನ್ನ ಉಡಿಯನ್ನು ತುಂಬಿದ್ದಾರಮ್ಮ. ತುಂಬಿದ ಉಡಿಯನ್ನು ಚಿನ್ನದ ರಾಶಿಯನ್ನಾಗಿ ಮಾಡಿ ಈ ಸಾಲದ ಭಾರದಿಂದ ದೂರ ಮಾಡುವುದು ನಿನ್ನನ್ನೇ ಕೂಡಿದೆಯಮ್ಮ, ನಿನ್ನನ್ನೇ ಜಾನಕಿ. ಸಾಲದ ಬಾಧೆಯಿಂದ ಬಳಲುತ್ತಿರುವನು ನಾನೊಬ್ಬನೇ ಎಂದು ತಿಳಿದಿರುವೆ? ಇಲ್ಲ ಜಾನಕಿ, ಇಲ್ಲ. ಈ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ರೈತರಿಗೂ ನಂಬಿಕೆ ಇಲ್ಲದಂತಾಗಿದೆ. ನಾವೆಲ್ಲರೂ ಈ ಮಣ್ಣನ್ನು ನಂಬಿಕೊಂಡು ಬದುಕುತ್ತಿರುವ ರೈತರು. ಚಳಿ ಮಳೆ ಬಿಸಿಲೆನ್ನದೆ ಕೆಸರಿನಲ್ಲಿ ದುಡಿಯುವ ನಮಗೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲದಾಗಿದೆ. ಅಂದಾಗ ಯಾಕೆ ಬೇಕು ಈ ಹಾಳಾದ ರೈತರ ಕೆಲಸ? ಯಾರಿಗೆ ಬೇಕು ಈ ಗೋಳಿನ ವನವಾಸ? ಹೇಳು ಜಾನಕಿ, ಹೇಳು. ಯಾಕ್ರಿ ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ? ಈ ದೇಶಕ್ಕೆ ಅನ್ನ ಆಗುವ ರೈತನಿಗೆ ಈ ರೀತಿ ಆದರೆ ಇದನ್ನು ನೋಡಿಕೊಂಡು ಸುಮ್ಮನೆ ಕೂತುಕೊಳ್ಳುತ್ತೇನ್ರಿ ಸರ್ಕಾರ? ಸರ್ಕಾರ ಸರ್ಕಾರ ಯಾರಿಗೆ ಬೇಕು ಈ ಹಾಳಾದ ಸರ್ಕಾರ? ರೈತ ಕಷ್ಟಪಟ್ಟು ಹೊಲವನ್ನು ಉಳಿಮೆ ಸಿದ್ಧ ಮಾಡಿಕೊಂಡು ಸರ್ಕಾರಿ ಗೊಬ್ಬರ ಕೇಳಲು ಹೋದರೆ ಅದೇ ಖಾಲಿ ದರ್ಬಾರದಿಂದ ಕಾಕಿ ಗೋಲಿಬಾರ್ ಹಿಡಿದು ರೈತರ ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡುತ್ತದೆ ಕೆಟ್ಟ ಸರ್ಕಾರ. ಸರ್ಕಾರಕ್ಕೆ ನಿಜವಾಗಲೂ ರೈತನ ಮೇಲೆ ಕರುಣೆ ಇರುವುದಾದರೆ ಅವರು ಕೊಡುವ ಸರ್ಕಾರಿ ಗೊಬ್ಬರಗಳಲ್ಲಿ ಮಣ್ಣು ಮಿಶ್ರಣೆ ಮಾಡುವುದನ್ನು ನಿಲ್ಲಿಸಲಿ. ಅದೇ ರೀತಿ ರೈತ ಬೆಳೆದ ಬೆಳೆಗೆ ಮಾರ್ಕೆಟ್ನಲ್ಲಿ ಸರಿಯಾದ ಬೆಲೆ ಕೊಟ್ಟುಕೊಂಡುಕೊಳ್ಳಲಿ. ಹೀಗೆ ಮಾಡಿದರೆ ಮುಂದೆ ಸಾಯುವಂತ ನಮ್ಮಂತ ರೈತರನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ತಮ್ಮ ಸೀಟಿಗಾಗಿ ಹೊಡೆದಾಡಿ ಜನರ ಮೇಲೆ ಹಾಳು ಮಾಡಲು ಸಿದ್ಧವಾಗಿರುವಂತ ಕೆಟ್ಟ ಸರ್ಕಾರ ನಮ್ಮ ಬೇಡ. ಹೋಗಲಿ ಬಿಡಿ, ಈ ರಾಜಕೀಯದ ವಿಷಯ ನಮಗೆ ಏಕೆ ಬೇಕು? ಯಾಕೆ ನೀವು ಇಷ್ಟೊಂದು ತಲೆಯನ್ನು ಕೆಡಿಸಿಕೊಳ್ತೀರಾ? ಈ ಭೂತಾಯಿ ಒಂದು ಸಲ ಮನಸ್ಸು ಮಾಡಿ ನಮ್ಮಂತ ರೈತರ ಮೇಲೆ ಕಣ್ಣು ತೆರೆದರೆ ನಮ್ಮ ಬಾಳು ಬಂಗಾರವಾಗುತ್ತದೆ ರೀ, ಬಂಗಾರವ. ಜಾನಕಿ, ನಾನು ಕೂಡ ಅದೇ ನಂಬಿಕೆ ಇಟ್ಟುಕೊಂಡೆ ಈ ಮಣ್ಣಿನಲ್ಲಿ ದುಡಿತಿದ್ದೇನೆ. ಆದ್ರೆ ಅದು ಯಾವತ್ತೂ ಈ ರೈತರಿಗೆ ನೆಮ್ಮದಿ ಕೊಡುತ್ತಲೋ ಅದು ಉಳಿಬೇಕಿದೆ. ಹೌದು, ನೀವು ಹೇಳುತ್ತಿರುವ ಮಾತು ನಿಜವಿದೆ. ಅಷ್ಟೇ ಅಲ್ಲ, ನೀವು ಯಾವುದಕ್ಕೂ ಚಿಂತೆ ಮಾಡಿಬಿಡಿ ಸ್ವಾಮಿ. ಈ ಭೂತಾಯಿ ನಮ್ಮನ್ನು ಕಣ್ತೆರೆದು ನೋಡಿದ್ರೆ ಯಾವತ್ತು ಈ ರೈತರನ್ನು ಕೈ ಬಿಡುವುದಿಲ್ಲ ಸ್ವಾಮಿ, ಕೈ ಬಿಡುವುದಿಲ್ಲ ರೀ. ಇಷ್ಟೊತ್ತಾದ್ರೂ ಯಾಕೋ ಏನೋ ನಮ್ಮ ಮೈಲಾರಿ ಇನ್ನೂ ಬರಲಿಲ್ಲ ಸ್ವಾಮಿ. ಬರ್ತಾನೆ ಬೆಳೆ ಜಾನಕಿ. ಇಲ್ಲೇ ಹೊಲದಲ್ಲಿ ಕುಂಟಿ ಹೊಡೆಯುತ್ತಿದ್ದಾನೆ. ಎತ್ತುಗಳನ್ನು ಕಟ್ಟು ಬಾ ಎಂದು ನಾನೇ ಹೇಳಿ ಬಂದಿದ್ದೇನೆ. ರೀ, ಯಾಕ್ರಿ ನೀವು ನನ್ನನ್ನು ಹಾಗೇಕೆ ನೋಡ್ತಾ ಇದ್ದೀರಾ? ಜಾನಕಿ, ಇವತ್ತು ಈ ಸೀರೆಯಲ್ಲಿ ಅದು ಎಷ್ಟು ಚೆನ್ನಾಗಿ ಕಾಣುತ್ತಿರುವೆ ಗೊತ್ತಾ? ಎಲ್ಲಿ ನನ್ನ ಕಣ್ಣು ನಿನ್ನಿಂದಲೇ ಬೀಳುತ್ತಿದೆ. ಆ ಬೇಲೂರ ಶಿಲಾಬಾರ
ನಿಂತುಕೊಳ್ಳಿ. ನೋಡಿ, ನಿಮ್ಮ ಆಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಆಸೆಯನ್ನು ನಾನು ಯಾವತ್ತೂ ನಿರಾಸೆ ಮಾಡೋದಿಲ್ಲ. ಬನ್ನಿ, ಒಂದು ಪ್ರೇಮ ಗೀತೆಯನ್ನು ಹಾಡೋಣ. ಕೈ ಹಿಡಿದಾಗ ನಿನ್ನಂತ ಗುಣವತಿ ಜತೆಯಾದಾಗ ಆನಂದವೇ ಎಂದು ಹೀಗೆ ನಾವು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ ಹೋ ಹೋ ಹೋ
ಬಾಮಲ್ಲಿ ಎತ್ತುಗಳನ್ನು ಕಟ್ಟಿ ಬಂದಿದೆ ತಾನೆ? ಹೂವಣ್ಣ, ಎತ್ತುಗಳನ್ನು ಮರಕ್ಕೆ ಕಟ್ಟಿ ಹುಲ್ಲಾಕಿ ಬಂದಿದ್ದೇನೆ. ಮೈದುನ ಬಾರಪ್ಪ, ಕೈ ಕಾಲ ಮುಖ ತೊಳೆದುಕೊಂಡು ಆ ದೇವರಿಗೆ ನಮಸ್ಕಾರ ಮಾಡುತ್ತೀರಾ? ಸರಿ ಅತ್ತಿಗೆ, ಕೈ ಕೆಸರಾಗಿದೆ, ಸ್ವಲ್ಪ ನೀರಾಕಮ್ಮ. ಅಣ್ಣ, ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಎತ್ತೇಳಪ್ಪ, ಆ ದೇವರು ಸದಾಕಾಲ ನಿನ್ನನ್ನು ಚೆನ್ನಾಗಿಟ್ಟಲಿ ಅಂತ ನಾನು ಬೇಡಿಕೊಳ್ತೇನಪ್ಪ. ಮೈಲಾರಿ, ನಿನಗೆ ಎಷ್ಟು ಸಾರಿ ಹೇಳಿದೆನು ನಮ್ಮ ಹಾಗೆ ನೀನು ಹೊಲ ಗದ್ದೆಗಳಲ್ಲಿ ದುಡಿದ ಬೇಡವೆಂದು. ನಾವು ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳುತ್ತಿಲ್ವಲ್ಲ ನೀನು. ಅದು ಸರಿ, ಮಳ್ಳ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿರುವಲ್ಲ, ಆ ಕೆಲಸಕ್ಕಾದ್ರೂ ಹೋಗಬಾರದೆ? ಏನು ಹೇಳುತ್ತೀವಿ ಅಣ್ಣ ನೀನು? ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿಮ್ಮ ಒತ್ತಾಯಕ್ಕೆ ಹೊರತು ನನ್ನ ಮನಸ್ಸಿನಿಂದಲ್ಲ. ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡದೆ ಇದೇ ಮಣ್ಣಿನಲ್ಲಿ ದುಡಿದರೆ ಬಂಗಾರವನ್ನು ತೆಗೆಯಬಹುದಂತ ಅಂದು ನೀವೇ ಹೇಳಿದ್ದು ಇಷ್ಟು ಬೇಗ ಮರೆತು ಬಿಟ್ಟರೆ ಏನಣ್ಣ? ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗುವುದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗುವುದು ತುಂಬಾ ಸುಲಭ. ಆದರೆ ನಾವು ಅವರಂತೆ ಆಗಿಬಿಟ್ಟರೆ ಈ ಕೃಷಿ ಕೆಲಸ ಮಾಡುವರು ಯಾರನ್ನ? ಅಣ್ಣ, ಅವರೆಂತ ಶ್ರೀಮಂತರೇ ಆಗಿರಲಿ, ಅರಮನೆಯ ಮಹಾರಾಜರೇ ಆಗಿರಲಿ, ಅದಕ್ಕಾಗಿ ದುಡ್ಡು ದೊಡ್ಡ ಕಾಯಿನಲ್ಲೇ ಮೆರೆಯಲಿ. ತಿನ್ನುವರು ಅನ್ನನೇ ಎನ್ನುವುದು ಮಾತ್ರ ಮರಿಬೇಡ. ಎಲ್ಲರಿಗೂ ಅನ್ನ ಕೊಟ್ಟು ಸಾಕುತ್ತಿರುವುದು ನಮ್ಮಂತ ರೈತರ ಮಕ್ಕಳನ್ನು. ನಿಜವಿದೆ ತಮ್ಮ, ನಿನ್ನ ಮಾತು ನಿಜವಿದೆ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ತಿನ್ನಲಿಕ್ಕೆ ಅನ್ನವಿಲ್ಲ ಅಂದಾಗ ಯಾರ ಎದುರಿಗೆ ಹೇಳಬೇಕು ಈ ರೈತರ ಗೋಳಿನ ಕಥೆಯನ್ನು? ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿಗಳಿಗೆ ಬೆಲೆ ಕೊಡುತ್ತಾರೆ ಹೊರತು ನಮ್ಮಂತ ಬಡ ರೈತರಿಗೆ ಎಲ್ಲಿದೆ? ಅಣ್ಣ, ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಸಂಪಾದಿಸಿದರೆ ಹೊಟ್ಟೆಗೆ ನೋಟುಗಳನ್ನು ತಿನ್ಲಿಕ್ಕಾಗುತ್ತೇನಣ್ಣ? ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ಮುಂದೊಂದಿನ ಹೊಟ್ಟೆಗೆ ಹಿಟ್ಟಿದಾಗ ಗೊತ್ತಾಗುತ್ತದೆ ಈ ರೈತರ ಬೆಲೆ ಏನು. ಹೌದು ಮೈದುನ, 5 ವರ್ಷಕ್ಕೊಮ್ಮೆ ಈ ರಾಜಕೀಯದವರು ಈ ರೈತರ ಮನೆಗೆ ಬಂದು ಕೈ ಮುಗಿದು ಹೋಟೆಲ್ ಕೇಳುತ್ತಾರೆ. ಅದೇ ಆರಿಸಿ ಬಂದ ನಂತರ ಈ ರೈತರ ಸಮಸ್ಯೆಗಳನ್ನ ಯಾಕೆ ಕೇಳುವುದಿಲ್ಲ ಮೈದುನ? ಯಾಕೆ ಕೇಳುವುದಿಲ್ಲಪ್ಪ? ಅತ್ತಿಗೆ ಸರಿಯಾದ ಪ್ರಶ್ನೆಯನ್ನೇ ಕೇಳ್ತೀರಾ, ಆದರೆ ಇದರ ಉತ್ತರವನ್ನು ಹೇಳುತ್ತೇನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರುವುದು ಬರೇ ಒಬ್ಬರು ಮಾತ್ರ, ಆದರೆ ಈ ನಮ್ಮ ಹಳ್ಳಿಗಳು ಇರುವುದು ಸಾವಿರಾರು. ಈ ಸಾವಿರಾರು ಹಳ್ಳಿಗಳಿಗೆ ಅವರೊಬ್ಬರೇ ಬಂದು ಭೇಟಿ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ತಿಳಿದು ಪ್ರತಿ ಒಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಗಳು ಇರುತ್ತವೆ. ಅದೇ ಹಳ್ಳಿಯಲ್ಲಿ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆರಿಸಿ ತಂದು ಅಧ್ಯಕ್ಷರನ್ನಾಗಿ ಮಾಡುತ್ತೇವೆ. ಇವರು ಸರಿಯಾಗಿ ಕೆಲಸ ಮಾಡಲೆಂದು ಇವರ ಮೇಲಾಧಿಕಾರಿಯಾಗಿ ತಾಲೂಕು ಪಂಚಾಯತ್ ಕೂಡ ಓಟ್ ಹಾಕಿ ಆಯ್ಕೆ ಮಾಡಿ ಕಳಿಸುತ್ತಾರೆ. ಇವರ ಮೇಲಾಧಿಕಾರಿಗೆ MLA MP ಗಳು ಇರುತ್ತಾರೆ. ಇವರೆಲ್ಲರಿಗೂ ಮುಖ್ಯವಾಗಿ ಇರುವ ಅಧಿಕಾರಿಯೇ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಈ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಯೊಂದು ಜಿಲ್ಲಾ ತಾಲೂಕಿಗೆ ಬಂದು ಸರಿಯಾಗಿ ಕೆಲಸ ಮಾಡುತ್ತಾರೋ ಅಥವಾ ಇಲ್ಲವೆಂದು ವಿಚಾರಿಸಿ ತಪ್ಪು ಮಾಡಿದ ಅಧಿಕಾರಿಗೆ ಶಿಕ್ಷೆ ಕೊಟ್ಟು ಕೆಲಸದಿಂದ ವಜಾ ಮಾಡಿ ಈ ನಮ್ಮ ಹಳ್ಳಿಗಳಿಗೆ ಸರಿಯಾಗಿ ಸೌಲಭ್ಯ ಒದಗಿಸಿಕೊಟ್ಟರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅದನ್ನು ಬಿಟ್ಟು ಹಿಂದೆ ಇದ್ದ ಮುಖ್ಯಮಂತ್ರಿ ಎಷ್ಟು ಕೊಳ್ಳೆ ಹೊಡೆದ, ಎಷ್ಟು ಆಸ್ತಿ ಮಾಡಿದ, ನಾನು ಅದಕ್ಕಿಂತ ಹೆಚ್ಚು ಮಾಡುತ್ತೇನೆ ಪಟ್ಟು ನಿಂತರೆ ಅತ್ತಿಗೆಮ್ಮ ಅವನಿಗೆ ಮುಖ್ಯಮಂತ್ರಿ ಎನ್ನುವುದಿಲ್ಲ, ಬಡ
ನಿಮ್ಮನ ಜನ್ಮ ಸಾರ್ಥಕವಾಯಿತು. ಈ ನಮ್ಮ ಪ್ರತಿಯೊಂದು ಹಳ್ಳಿಯ ಮನೆಯಲ್ಲಿ ನಿನ್ನಂತ ವೀರ ರೈತರು ಸಿಡಿದೆದ್ದರೆ ಸಿಡಿಲು ಬಡಿದ ಹಾಗೆ ನಮ್ಮ ಸರ್ಕಾರ. ಇನ್ನು ಮುಂದೆ ರೈತನೇ ಉಸಿರು, ದೇಶದ ಹಸಿರು ಎನ್ನುವುದು ಅವರಿಗೆ ಅರ್ಥವಾದರೆ ಅವರು ಕೊಡುವ ಸರ್ಕಾರಿ ಗೊಬ್ಬರಗಳಲ್ಲಿ ನಮ್ಮ ಪ್ರತಿಯೊಂದು ಹಳ್ಳಿಯ ಮನೆಯಲ್ಲಿ ನಿನ್ನಂತ ವೀರ ರೈತರು ಸಿಡಿದೆದ್ದರೆ ಸಿಡಿಲು ಬೆಳೆದ ಹಾಗೆ ಮುದುಡಿಕೊಳ್ಳುತ್ತದೆ ನಮ್ಮ ಸರ್ಕಾರ. ರೈತನ ಉಸಿರು, ದೇಶದ ಹಸಿರು ಎನ್ನುವುದು ಅರ್ಥವಾದರೆ ಈ ನಮ್ಮ ರೈತರಿಗೆ ಸರಿಯಾದ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ತಿನ ಮೌಲ್ಯವನ್ನು ಕಡಿಮೆ ಮಾಡಿ ಬೀಜ ಗೊಬ್ಬರಗಳನ್ನು ಸರಿಯಾದ ಬೆಲೆಗೆ ಸಿಗುವಂತ ಮಾಡಲೆಂದು ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ನಮ್ಮ ಗ್ರಾಮ ದೇವತೆಯಾದ ಆ ಚಂಚಮ್ಮ ದೇವಿಗೆ ಶಿರವಾಗುತ್ತೇನೆ. ಮೈದನ, ನಿನಗೆ ಹೊಟ್ಟೆ ಹಸುವಾಗಿರ್ಬೇಕು. ನಡಿಯಪ್ಪ, ನಿನಗೋಸ್ಕರ ಒಳಗಡೆ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟಿದ್ದೇನೆ. ಆ ಗಿಡದ ನೆಳೆ ಕುಳಿತುಕೊಂಡು ಊಟ ಮಾಡೋಣ. ನಡೆ. ಆಗಲಿ ನಡೆಯುತ್ತೀಗಮ್ಮ. ಮೈದನ, ಇದೇ ಸಂತೋಷದಲ್ಲಿ ಎಲ್ಲರೂ ಹಾಡಿ ನಡೆಯೋಣ. ಕರಗಲ
ನಿತ್ಯ ಗಡಿಸಲು ಹುಟ್ಟಿ ಬಂದಿದ್ದರೆ ಈ ಕಲಿಯುಗದಲ್ಲಿ ಹತ್ತು ಕಾಯಿಗಳ ಮನೆ ಒಕ್ಕಿದರೆ 3 ತಿಂಗಳ ಮನೆ ಬಿಡಿದೆ. ಕಣ್ಣಿಟ್ಟ ಹೆಣ್ಣನ್ನು ಯಾವುದು ಬಿಟ್ಟಿಲ್ಲ. ಹುಡುಗಿ ನಕ್ಕರೆ ಲವ್ ಸ್ಟೋರಿ. ಹುಡುಗಿ ಹಾಟ್ ಕೊಟ್ಟರೆ ರಿಯಲ್ ಸ್ಟೋರಿ. ಹುಡುಗಿ ಕೈ ಕೊಟ್ಟರೆ ಬರುತ್ತದೆ. ಬೆಳಗುವ ಬೆಳ್ಳಿಯ ಚುಕ್ಕಿಯು ಮೂಡಿತು, ಬೆಳಗಾಯಿತು ಏಳ. ಬಸವಣ್ಣ ಹೊಡೆಕೊಂಡು ಹೊಲಂಗ ಹೋಗತೀನಿ ಬುದ್ಧಿಯಲ್ಲಿ. ಬಸವಣ್ಣ ಹೊಡೆಕೊಂಡು ಹೊಲಂಗ ಹೋಗತೀನಿ ಬುದ್ಧಿಯಲ್ಲಿ. ಬೆಳಗುವ ಬೆಳ್ಳಿಯ ಚುಕ್ಕಿಯು ಮೂಡಿತು, ಬೆಳಗಾಯಿತು ಏಳ. ಬಸವಣ್ಣ ಹೊಡೆಕೊಂಡು ಹೊಲಂಗ ಹೋಗತೀನಿ ಬುದ್ಧಿಯಲ್ಲಿ. ಬಸವಣ್ಣ ಹೊಡೆಕೊಂಡು ಹೊಲಂಗ ಸಾಕಪ್ಪ ಸಾಕ. 7 ಜನ್ಮಕ್ಕೂ ಈ ಬೇಸಾಯ ಮಾಡೋ ಕೆಲಸ ಸಾಕು. ಅಲ್ರಿ ಒಂದು ಮುಂಜಾಗಿನಿಂದ ಹತ್ತಿ ಹೊಲಗಿನ ಕಳೆ ತೆಗ್ಯಾಕೆನ್ನ ಹುಡ್ಕಕತ್ತೀನಿ. ಒಂದರ ಸಿಗುವಾಗ ಬೇಡ. ಹಿಂಗ ಆದ್ರ ಮುಂದೆ ನಮ್ಮಂತ ರೈತರು ಬದುಕಾದ್ರಿ ಹೆಂಗಪ್ಪ? 7 ಕೋಟಿ ಮೈಲಾರ್ಲಿಂಗಪ್ಪ. ಅವನವನ ನಮ್ಮಪ್ಪನ ನೋಡಿದ್ರ ನನಗೆ ಸಾಲಿ ಗುಡಿ ಮೆಟ್ಲು ಹತ್ತಾಕೂ ಕೊಡ್ಲಿಲ್ಲ. ನನ್ನ ವಾರ್ಗಿ ಗೆಳೆಯರ ಬಹಳಷ್ಟು ಸಾಲಿ ಕಲಿತ ಒಂದು ಹೊಂಡ ಗಾಡಿ ತಗೊಂಡ ಅಂಡ ಕುದುರೆ ಬಾಲ್ನಂಗೆ ಹಿಂದೊಂದು ಹುಡುಗಿ ಕುಂದ್ರಿಸ್ಕೊಂಡ್ ಹಂಗ
ಇರ್ಲಿ ಎಲ್ಲಿ ಸಿಗಲಿಲ್ಲ ಅಂದ್ರೆ ಏನತ್ತ ಮುಂದೆ ನಮ್ಮ ಮೈತಾಪುರ ಪ್ಲಾಟ್ನಾಗ ಹುಡುಕಿದ್ರತ್ತ ಅಲ್ಲಿ ಸಿಗಲಿಲ್ಲ ಅಂದ್ರೆ ಏನತ್ತ ನಮ್ಮ ಉಚ್ಚಿರೇಶ್ವರದ ನಗರದಾಗ ನೋಡಿದ್ರತ್ತ ಕೇಳಿಗ ಮೊನ್ನೆ ಮೈಲಾರ ಜಾತ್ರೆಗೆ ಎಷ್ಟು ಹವಾ ಬೈಕಿದಂತೀನಿ ನಾನು ಎಲ್ಲರ ನೋಡ ಯಾ ನಾಟಕ ನೋಡಕ್ ಹೊಂಟಿ ಅಂದ್ರೆ ಸೋಮನೀರ ಸುಂದ್ರಿ ನಾನು ನೋಡಕ್ ಹೋಗಿದ್ದೆ ಮತ್ತೆ ನಮ್ಮ ಹುಡುಗರೆಲ್ಲ ಹೇಳಿದ್ರ ಭಾರಿ ಮಾಡ್ತಾಳ ನೀನು ಚುಲತ್ನಿಗಿನ ಮಾಡ್ಲಿ ಅಪ್ಪ ಅಂತ ಹೇಳಿ ನಾನ್ ನೋಡಿದಲ್ಲ ನಿನ್ನ ಅದಕ್ಕೆ ನಾನೇನಂತ ಅಂತಂದ್ರ ಅಲ್ಲಿ ಹೆಂಗಾತಾನ ಅನ್ನೋದು ಹೇಳ್ತೀನಿ ಕೇಳ್ರಿ ಸ್ವಲ್ಪ ಏನ ಅರ್ಬಟ ಹುಡುಗಿ ಮೈಲರ ಜಾತ್ರೆಗ ಬಂದ ಸಿಕ್ಕಿಗೆ ಒಂದು ಹುಡುಗನ ಕೈಯಾಗ ಏನ ಅರ್ಬಟ ಹುಡುಗಿ ಮೈಲರ ಜಾತ್ರೆಗ ಬಂದ ಸಿಕ್ಕಿಗೆ ಒಂದು ಹುಡುಗನ ಕೈಯಾಗ ಜಲ್ದಿ ಬಂದಿಲ್ಲ ಅಂತ ಬಾಳ ಬೇಜಾರಾಗಿರ್ಬೇಕು ನಾವು ಯಾವಸ್ತೀನಿ ನಾ ಯಾವಸ್ತೀನಿ ಕೇಳಿ ಈಗ ಎಷ್ಟೈತಿ ಹುಡುಗಿ ನಿನ್ನ ರೇಟ ನಾ ಬರ್ತೀನಿ ಒಂದು ದಿನ ನೈಟ ಸರ ಎಷ್ಟೈತಿ ಹುಡುಗಿ ಐತೆನಾ ನೋಡ್ರಿ ಎಂತ ಕಾಲ್ಕೊಂಡು ನನ್ನ ಕಾಲಿಟ್ಟ ಮೈಕ ಗಿರ್ದಿಲ್ಲಗ ಬಂದ ಸಿಕ್ಕಿದಿ ಹುಡುಗ ಕ್ಯಾಶ್ ಅವನು ಇಲ್ಲ ಪ್ಯಾಡವನು ಇಲ್ಲ ಹುಡುಗರ ಹುರುಪೈತಿ ಈಗ ಅದು ಬ್ಯಾರ ಕಡೆ ಅದು ಸರಿ ಇಲ್ಲ ಯಾರು ಮಾಟ ಮಾಡ್ಸಿರೋದಕ್ಕ ಅದನ್ನ ತೆಗಿಯೋಣ ಬಂದ್ರ ಮಾಮ ಗಡಿ ಪಟ್ಟಿ ಪಟ್ಟಿ